ಮತ್ ಹೆಂಗ್ರಿ ಮತ್ತೊಮ್ಮ ಕಕ್ಕನ ಕನಸಿನಾಗ ಒಂದು ಹುಡುಗಿ ಹೋದಂಗಾಗಿರ್ತೈತಿ. ಹೌದ್ ಒಳಗ್ ಹೋಗಿ ಕಿಸಿಂದ ಗುಳುಗುಚಿ ಮಾಡ್ದಂಗಾಗಿರ್ತೈತಿ. ಕಬಡ್ಡಿ ಕಬಡ್ಡಿ ಆಡ್ದಂಗಾಗಿರ್ತೈತಿ. ಎಲ್ಲ ಆಗಿರ್ತೈತಿಲ್ಲ. ಆಗಿರ್ತೈತಿ. ಇಷ್ಟೆಲ್ಲ ಆದ ಬಳಕ ಅಲ್ಲಿ ಒಂದು ದಗದಾಗಿರ್ತೈತಿ. ಏನ್ ತಂಗಿ ಜನ್ನ ಹೋಗಿರ್ತೈತಿ. ಹೌದು ನಿನ್ನಂತ ಮಗ ಮಾತು ಖರೆ ಅಂತ ನಾವು ಬಂದು ಹುಚ್ಚಿಡಿಸ್ತೈತಿ. ಇದು ಮಾಯಾದ ಜಾಲ ಐತಿ. ಹಂಗ ಅಲ್ಲೇ ತಂಗಿ ಕನಸಿನ್ಯಾಗ ಸಹಿತ ಹುಚ್ಚಿಡಿಸೈತಿ. ನಮ್ಮ ಕಾಕ ಹಿಡಿಸ್ತೈತಿ. ನೋಡಿ ಹೆಂಗ ಆಗ್ತೈತಿ ಒಂದ ಮಾತು ಹೆಂಗ ಹೇಳಿವ ನೋಡು. ಬರೇ ಒಂದು ಕನಸು ಬಿದ್ದಿರ್ತೈತಿ. ಹೌದಲ್ಲ ಕನಸಿನ್ಯಾಗ ಬಂದು ಒಂದು ನಾಯಿ ಕಡ್ದಂಗಾಗಿರ್ತೈತಿ. ಕನಸಿನ್ಯಾಗ ಬಂದ ನಾಯಿ ಕಡ್ದಂಗಾಗಿರ್ತೈತಿ. ಮೈ ಕಚ್ಚಾಗಿರ್ತೈತಿ. ಹೌದು ಕಚ್ಚಾಗಿರ್ತೈತಿ. ರಕ್ತ ರಂಬಾಳಿ ಹರಿತಿರ್ತೈತಿ. ನೀತಿಗಣ್ಣಂದ ಎದ್ದು ಒಮ್ಮೆ ಕನಸಿನಿಂದ ಅಡಬಡಿಸಿ ಎದ್ದು ನೋಡಿದ್ರ ಕೈಯ ಕಾಲ ಶುದ್ಧ ಇರ್ತಾವ. ಆಗಿರಂಗಿಲ್ಲ, ರಕ್ತ ಹೋಗಿರಂಗಿಲ್ಲ. ಕನಸಿನ್ಯಾಗ ರಕ್ತ ಹೋಗಿರ್ತೈತಿ. ಎದ್ದು ಕಾಣತ್ಯಾರ ಸುದ್ದಿಯಾಗ ಬಂದ್ ನೋಡ್ತೀಯ ರಕ್ತ ಹೋಗಿರಂಗಿಲ್ಲ, ಇದ್ದಂಗ ಇರ್ತೈತಿ. ಅದ ಇನ್ನೊಂದು ಕನಸು ಬೀಳ್ತೈತಿ. ಮತ್ ಹೆಂಗ್ರಿ ಮತ್ತೊಮ್ಮ ಕಕ್ಕನ ಕನಸಿನ್ಯಾಗ ಒಂದು ಹುಡುಗಿ ಹೋದಂಗಾಗಿರ್ತೈತಿ. ಒಳಗ್ ಹೋಗಿ ಕಿಸಿಂದ ಗುಳುಗುಚಿ ಮಾಡ್ದಂಗಾಗಿರ್ತೈತಿ. ಕಬಡ್ಡಿ ಕಬಡ್ಡಿ ಆಡ್ದಂಗಾಗಿರ್ತೈತಿ. ಎಲ್ಲ ಆಗಿರ್ತೈತಿಲ್ಲ. ಆಗಿರ್ತೈತಿ. ಇಷ್ಟೆಲ್ಲ ಆದ ಬಳಕ ಅಲ್ಲಿ ಒಂದು ದಗದಾಗಿರ್ತೈತಿ. ಏನ್ ತಂಗಿ ಜನ್ನ ಹೋಗಿರ್ತೈತಿ. ಹೌದು ನಿನ್ನಂತ ಮಗ ಮಾತು ಖರೆ ಅಂತ ನಾವು ಹಿಮಾಲಯನ ಸಿಂಧಿ ಅವರು 51 ರೂಪಾಯಿ ಕೊಟ್ಟಿದ್ದಾರೆ. ಮಾರುತಿ ಇವರಾದ್ರೆ 51 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ಅವ್ರು ತುಂಬಾ ಬರೀಗಿದ್ದೀನಿ. ಹೇಳೋಕ್ಕಿಂತ ಮೊದಲ ಆಗೈತೆ ಘಟನಾ. ಅದಕ್ಕ ಮನೆ ಒಂದು ಕೂಡ ನೀರು ಸುರುವಲಾತಿದ್ದಾವ ನಿನಗೆ ದೇವತರ ಮೇಲೆ. ಹೆಂಗ್ ದೇವತನಿಗಳು ಹೆಂಗೈತಪ್ಪ ಅಂತಂದ್ರೆ ಇದು ಹೆಣ್ಣ ಕನಿಷ್ನ್ಯಾಗ ಸಹಿತ ಹುಚ್ಚ ಹಿಡಿಸ್ತದ. ಹಿಡಿಸೋದು ಬೇರೆ, ಕನಿಷ್ನ್ಯಾಗ ಸಹಿತ ಹುಚ್ಚ ಹಿಡಿಸ್ತದಪ್ಪ ಅಂದ್ರ ಇದು ಮಾಯಾದ ಜಾಲ. 10 ತಲೆ ರಾವಣಗ ಬೇನ ಬಿಟ್ಟಿಲ್ಲ. ಶ್ರೀಕಾಂತನೇ ರಾಮಗ ಮಾಯ ಬೇನ ಬಿಟ್ಟಿಲ್ಲ. ಹೆಣ್ಣು ಬೇಡ ಹೊಣ್ಣು ಬೇಡ ಮಣ್ಣು ಬೇಡ ತಪ್ಪಾಗೈತಿದ್ ವಿಶ್ವಾಮಿತ್ರ ಅಂತವ್ ಸಹಿತ ಮಾಯ ಬೇನ ಬಿಟ್ಟಿಲ್ಲ. ಇಲ್ಲಿ ಏನಾಗೈತಿ ನೋಡ್ರಿ. ಇರ್ಲಿ ಹೆಂಗ ಆಗ್ತೈತಿ ಗೊತ್ತೇನ. ನಾವೇನ ತೆಗಿಬೇಕಂತ ತೆಗದಿಲ್ಲ, ನೀವು ಕೇಳಿರಿ ಅಂದ ಬಳಕ ನಾವ್ ಹೇಳಕತ್ತೀವಿ. ತೆಗಿಬೇಕಂತ ನಾವೇನ ತೆಗದಿಲ್ಲ, ಕೇಳಿರಿ ಅಂದ ಬಳಕ ಹೇಳತ್ತೀವಿ. ಹೇಳಂದ್ರ ಹೇಳ್ತೀವಿ, ಬೇಡಂದ್ರ ಬೇಡ. ರೊಕ್ಕ ಕೊಟ್ಟು ಕರ್ಸೀರಿ, ಕೆತ್ತಂದ್ರೆ ಕೆತ್ತ, ಮೆತ್ತಂದ್ರೆ ಮೆತ್ತ. ಚಲೋ ಗಾಡಿ ಹಂಪ್ಯಾಕರ್ನ ಎಲ್ಲ ಓಟು ಕೂಡಿಲ್ಲ. ನಡಿ ಆಕಾರ ಮಾಡಿದ ತಾಯಿ ಬಸವಾಗ ಹೇಳ್ತಾ. ಹೌದಲ್ಲ ಅವ ಹೋಗಿದ್ದ ಜಲಮುನಿ ಹಂತ್ಯಾಗ. ಜಾಣ ಬಸವ ನೋಡದ ಒಂದ ಕವತೋಗ. ನಿನ್ನ ಮಕ್ಕಳಿಗೆ ಕೊಡುವ ಮೂಲ ಕಾರಣಗ. ನಾಲ್ವರಿಗೆ ಕೊಟ್ಟರ ನಾಟಕ ರಚಿಸೋ. ಏ ನಿರಾಧಾರ ಏರಿಸಿ ಹೋರಾಗ ಒಂದ ಕಾರಣಗ. ಏ ನಿರಾಧಾರ ಏರಿಸಿ ಹೋರಾಗ ಒಂದ ಕಾರಣಗ. ಮಕ್ಕಳಿಗೆ ಕೊಡೋದಿಲ್ಲಂತ ಧಿಕ್ಕರಿಸಿ ನಿಂತ ನೋಡಿ. ಏನ್ ಮಾಡ್ತಾವ ಆಗ ಮೂಲ ಬಸವಂದ ತಪ್ಪಿತ ಧಿಕ್ಕ. ತಾಯಿ ಹೇಳಾಳು ನಿಂದ್ರ ಈಗ ಯುದ್ಧಕ್ಕ. ಬಸವ ಹಲ್ಲ ಕಿಸದ ನಿತ್ತ ಮಧ್ಯಗ. ಹಾಲು ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಕೊಂದು. ಏನ್ ಮಾಡ್ತಾನೆ
ಸುರುವ ಮಾಡ್ಯಾಳ ಭೂಮಿ ತಿಳಿದೊಳಗ ಸೃಷ್ಟಿ ಮಾಡೋಳಗ ಸುರುವ ಮಾಡ್ಯಾಳ ಭೂಮಿ ತಿಳಿದೊಳಗ ಸೃಷ್ಟಿ ಮಾಡೋಳಗ ಇದು ಅಲ್ಲದ ಮತ್ತೊಂದು ಒಂದ ವಿಷಯ ಕೇಳಿ ಜೀವನೇ ಮಗ ಯಾವುದು ವಿಷಯ? ಆ ಕರಿಕಿ ಯಾಕ ಇಡ್ತಾರಂತ ಗಣಪತಿ ಅವರೀಗ ಅದಕ್ಕ ಒಂದ ಉದಾಹರಣೆ ಕೊಟ್ಟ ಹೋಗ್ಯಾರ ತೇಜಿ ಮ್ಯಾಗ ಕರೆ ಪತ್ತದಿಂದ ನಡೆಯಬೇಕಂತ ಇಟ್ಟಾರ ಅಂದಾಗ ಕರೆ ಪತ್ತದಿಂದ ನಡೆಯಬೇಕು ಅಂತ ಇಟ್ಟೇ ಇಲ್ಲ ಹೌದಲ್ಲ? ಏ ಅದರ ಜಗದ ಬ್ಯಾರೆ ಐತಿ ಕೇಳೋ ಇನ್ ಮ್ಯಾಗ ಅಕ್ಕ ಇದನ್ನ ಬರ್ಲ ಇಟ್ಕೋ ಹೇಳಕ್ಕೆ ಮುಂದಿನ ಊರಿನಾಗ ಕರಿಕಿಯಲ್ಲಿ ಇಡಬೇಕಾದ್ರೆ ದಗದ ಬ್ಯಾರೆ ಆತ ಏನಾಯ್ತು ತಂಗಿ? ಇವರ ಪರಮಾತ್ಮ ತಿರುಗಾಡುತ್ತಾ ಹೋಗಿದ್ದಾವಾಗ ನನ್ನ ದ್ರಾಕ್ಷ ಏನಿ ಮಣ್ಣ ತಗದ ಮಾಡಿಳ ಹೆಂಗ ಒಂದ ಮಂಗಳ ಮೂರ್ತಿನ ತಯಾರು ಮಾಡಿ ಎಟ್ಟಿಳ ಬಾಗಲಾಗ ತ್ರಿಲೋಕ ಸಂಚಾರ ಮಾಡಿ ಪರಮಾತ್ಮ ಬಂದ ನೇತ ಏನ್ ಮಾಡ್ತಾರ ತಂಗಿ? ಏ ಅಪ್ಪಗ ಒಳಗ ಬಿಡ್ಲಿಲ್ಲಪ್ಪ ಆಗಿನ ಕೈಯಾಗ ನನ್ನ ತ್ರಿಶೂಲದಿಂದ ಶಿರಾಚ್ಛೇದನ ಮಾಡುವಾಗ ಶಿರಾಚ್ಛೇದನ ಮಾಡಿದ ಬಳಕ ಅದೇ ಮಂಗಳ ಮೂರ್ತಿ ಏನಾಯ್ತು? ಮಂಗಳ ಮೂರ್ತಿ ರುಂಡ ಹೋಗಿ ಬಿತ್ತ ಕರ್ಕಿಯ ಒಳಗ ಅಲ್ಲಿ ಉತ್ತರಾಣಿ ಕರಿಕಿ ಬೆಳೆದ ನಿತ್ಯ ತಾವಾಗ ಇದರ ರುಂಡ ಮಾತ್ರ ಹೋಗಿ ಬಿತ್ತ ಕರ್ಕಿ ದೇಟಿನಾಗ ಏ ಗಣ ಗಣ ಕಳಿಸಿದ ಕರೆ ರುಂಡ ಮಾತ್ರ ಸಿಗಲಿಲ್ಲ ಏನಾಯ್ತು ತಂಗಿ? ಏ ಕರ್ಕಿ ಒಳಗ ಮುಚ್ಚಿ ಕೂತಿತ ಕೇಳಿ ಆವಾಗ ಆ ರುಂಡ ತರ್ಬೇಕಂತ ಹೋದ್ರ ಗಣಗಳ ಆವಾಗ ಕರ್ಕಿ ಒಳಗಿನ ಮಂಗಳ ಮೂರ್ತಿ ರುಂಡ ಮಾತ್ರ ಸಿಕ್ಕ ಬಳಕ ಏನಾಯ್ತು ಅವಾಗ? ಆ ಕರ್ಕಿ ದೇತ ಕೇಳ್ತದಪ್ಪ ಹೊಳ್ಳಿ ಗಣಗಳಿಗ ಏ ರುಂಡ ಇನಕ ತನಕ ಎತ್ತ ನನ್ನ ಹಂತ್ಯಾಕ ಕರ ಕರ್ತನ ಇರ್ದಿದ್ರ ನಾಯಿ ನರಿತಿತ್ತ ಏ ನನ್ನಿಂದಿದ ರುಂಡ ಮಾತ್ರ ಉಳದ ಬಳಕೆ ಚಂದ್ರ ಏನಾಯ್ತು? ಏ ನನ್ನ ಕೂನ ಉಳಿಬೇಕತ್ತ ಕೇಳುತ್ತಾವ ಅದಕ್ಕ ಕರಿಕೆ ತಂದ ಚಾಜಕ ಇತ್ತಾರ ಅವನ ಎದುರಿಗ ಅದೇ ಜಾಗಿನ ಒಳಗ ಮಾತ್ರ ಉತ್ತರಣಿ ಸಹಿತ ಇಡತಾರ ಹೌದಲ್ಲ? ಏ ಉತ್ತರಣಿ ಯಾಕ ಇಟ್ಟಾರಪ್ಪ ಕೇಳೋ ಇನ್ ಮ್ಯಾಗ ಉತ್ತರ ದಿಕ್ಕಿನಿಂದ ಆನಿ ರುಂಡ ತಂದಿರಾವಾಗ ಉತ್ತರಾಣಿ ಅಂದ್ರ ಮಲ್ಲು ಐತಿ ಕೇಳ್ರಿ ಎದುರಾಗ ಏ ಇರ್ಪ ಚೆನ್ನ ಶಂಕರ ಮಾಳಿ ಅಂತ ಕೇಳಿ ಇವ್ರ ಹೆಸರ ಏನ್ ಮಾಡಲ್ಲ ಅಣ್ಣ? ಏ 21 ರೂಪಾಯಿ ಕೊಟ್ಟು ನಮ್ಮ ಕೈಯಾಗ ಲಕ್ಷ್ಮೀ ವಾಸ ಇರ್ಲು ತಮ್ಮ ಅವ್ರ ಕೈಯಾಗ ಯಾಕಿದ್ದು ತಮ್ಮ ಯಾಕ್ರಿ? ಕರಿಕೆ ಯಾಕಿಡ್ಬೇಕಾತು? ಹೌದು ಹೌದು. ಕರೆ ಪತ್ರದಿಂದ ತಲ್ಲ ಹಾ ಹೆಂಗ?
ಆನಿ ರುಂಡ ತಂದ್ ಹಚ್ಚಿರು ಕರಿಕಿ ಏನ್ ಕರಿಕಿ ಒಳಗ್ ಹೋಗಿ ಮಂಗಳ ಮೂರ್ತಿ ರುಂಡ್ ಹಾರಿ ಜಿಗದ್ ಬಿದ್ದಿತ್ತು. ಹೌದಿಲ್ಲ ಬರುವುದು ಸುಮ್ಮ ರುಂಡ್ ಇತ್ತು, ಯಾವ ಕರಿಕಿ ನೀಟ್ ಬೆಳೆದಿತ್ತು, ಕರಿಕ್ಯಾಗ ರುಂಡ್ ಕಾಣಿದ್ದಿಲ್ಲ, ನಾಯಿ ನರಿ ತಿಂದಿದ್ದಿಲ್ಲ. ಹೌದು 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 ಆ ರುಂಡ್ ತಗೊಂಡ್ ಬರ್ಬೇಕಂದ್ರ ಪಾಲ್ಕಿ ಮುಂದ ಮಾಯಮೂರ್ತಿ ಅಪ್ಪ ಉಳಿಬೇಕಾಗಿತ್ತಲ್ಲ. ಆ ಕರಿಕಿ ತಗೊಂಬರ್ಲ ಕರಿಕಿ ಒಳಗಿಂದ ರುಂಡ್ ಸಿಕ್ಕ ತಕ್ಷಣ ಕರಿಕಿ ದೇಟ ಕೇಳ್ತದ, ಏನಂತ ತಂಗಿ ಇದು ನನ್ನ ತ್ಯಾಕಿತ್ತು, ನಾ ಏನೋ ಮುಚ್ಚಿಟ್ಕೊಂಡಿದ್ನಿ, ನಾಯಿ ನರಿ ತಿಂದಿಲ್ಲ. ಹೌದ ಮತ್ತ ನಾನ ಇರ್ಲಿಕ್ಕ ಇನಕ ನಿಮ್ಮ ರುಂಡ ಸಹಿತ ಸಿಗ್ತಿದ್ದಿಲ್ಲ, ನಾಯಿ ನರಿ ತಿಂತಿದ್ವ. ಹೌದ ಅದಕ್ಕ ಇದು ಹೆಂಗ ನನ್ನ ತ್ಯಾಕ ಬಂದ ಚಾರ್ಜ್ ಹೋದೈತಿ ಅಂದ್ರ ಇನ್ನ ಮುಂದ ಆಗುದ ಏನು ಸಿಕ್ಕಲ್ಲ, ನಾ ಚಾರ್ಜಕ್ ಬರ್ಬೇಕು, ನಾನು ಓದನಿ ಅದ್ರ ಮುಂದೆ ಇಡಬೇಕತ್ತ ಚಾರ್ಜಕ್ ಬರ್ಲಿ ಅಂದಾಗ ಅದಕ್ಕೆ ನಿನ್ನಿಂದ ನಾನು ರುಂಡ್ ಉಳದೈತಿ ಅಂದ್ರ ಕರಿಕಿ ದೇಟ ತಂದ ಚಾರ್ಜಕ್ ಇಡಬೇಕಾಗ 71 ದಳದ ಕರಿಕಿನ ತಂದು ಇಡ್ತಾರ ತಂಗಿ. ಯಾಕೆ ಇಡ್ತಾರಂದ್ರ 21 ನಾಮ ಉಳಿ ಸಂಬಂಧ ಇಡ್ತಾರ. ಹೌದು ಹೌದಿಲ್ಲ ಇದು ಒಂದ್ ಅಲದ. ಮತ್ತೇನ್ರಿ ಇನ್ನ ಉತ್ತರಾಣಿ ಇಡ್ತಾರ. ಉತ್ತರ ಇಡ್ತಾರಲ್ಲ ಉತ್ತರಾಣಿ ಇದ್ರ ಅರ್ಥ ಏನು? ಏನ್ರಿ ಉತ್ತರಾಣಿ. ಹೌದು ಯಾಕಂದಾರು ಯಾಕ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಆನಿ ರುಂಡ ತಂದ್ ಹಚ್ಚಾರ ಅಂತಲೇ ಉತ್ತರಾಣಿ ತಂದಿಡಬೇಕಾಗೈತಿ. ಹೌದು ಹೌದು ದಿಕ್ಕ ಯಾವ್ದ? ಉತ್ತರ. ಉತ್ತರ ಆಣಿ ಅಂದ್ರ ಆಣಿ ರುಂಡ, ದಿಕ್ಕ ಉತ್ತರ, ಆಣಿ ರುಂಡ ಉತ್ತರಾಣಿ. ಉತ್ತರ ದಿಕ್ಕಿನ ಬಂದಿರೋ ಆಣಿ ರುಂಡಕ್ಕಾಗಿ ಉತ್ತರಾಣಿ ಇಡಬೇಕಾತ. ನಿಮ್ ಮಾತು ಮುಗಿತಾನ ನನ್ ಮಾತು ಇನ್ನೊಂದು ಹೇಳ್ತಾನೆ ಕೇಳಿಲಿ. ಹೇಳ್ರಿ ಇದು ಅಲ್ಲ ಇನ್ನೊಂದು ಮಾತು ಹೇಳಿದೀವಿ ನಿನಗ ನಾವು. ಏನು ಕಣಿಗಿಲ್ ಹೂವ ಯಾಕೆ ಇಡ್ತಾರತ್ತ ಕೇಳಿನಿ. ಕೇಳಿಲ್ಲ. ಜಾಜ್ಮಲ್ಲಿಗಿದ್ದು, ರಾಗಡ್, ಸೇವಂತಿಗಿದ್ದು, ಯಾಕ ಎಲ್ಲ ಹೂ ಎಲ್ಲಾರು ಹಾಕೋತಾರ ನೋಡಿ. ಈಗ ಚೆಂಡು ಆಗ್ಲಿ, ಶಾವಂತಿಗೆ ಆಗ್ಲಿ, ಮತ್ತ ದಾಶ ಇವೆಲ್ಲ ಬಂದ ಸತ್ತ ಬಳಕಾಗ್ಲಿ ಆದ್ರ ಮನುಷ್ಯ ಜೀವಂತ ಇರ್ಲಕ್ಕಾಗಿ ಅವನ ತಲೆಯಾಗಿರ್ತೈತಿ, ಅವ್ರ ತಲೆ ಒಳಗ್ ಹಾಕೋತಾರ ಎಲ್ಲ ಹೂ. ಕಣಿಗಿಲ್ ಹೂ ಯಾರು ಹಾಕೊಳಂಗಿಲ್ಲ. ಕಣಿಗಿಲ್ ಹೂ ಮಾನವ್ರ ಅದನ್ನ ತಲೆ ಹಾಕೊಳಂಗಿಲ್ಲ ಅಂದ್ರೆ ಕಣಿಗಿಲ್ ಹೂ ತಂದು ನಿಮ್ಗೆ ಚಾರ್ಜ್ ಕಿಡಬೇಕಾಗ್ತೈತಿ. ಮಂದಿ ಮತ್ತೊಬ್ರು ಬಳಸಿರಬಾರ್ದು, ಅದನ್ನ ಅಟ್ಟ ತಂದಿಡ್ಬೇಕಾಗೈತಿ. ಅದಕ್ಕ ಮತ್ತ ಇನ್ನೊಂದು ಮಾತು ಕೇಳಿ ನಿನಗನ. ಮತ್ತೇನು ಕೇಳಿದ್ದೇವ್ರಿ? ಗಣಪತಿಗೆ ಜೋಕ ಮಾರ್ಗ ಇದ್ರ ಬದ್ರ ಮಾರಿ ಯಾಕೆ ಹಾಕಂಗಿಲ್ಲ ಕೇಳಿದ್ರಲ್ಲ. ನೀನು ಟೈಮ್ ಇರಿಲ್ಲ ಮತ್ತ ಅವನೊಂದ್ ಜರ ಚಟ ಸುಮಾರು ಇತ್ತ, ಅವ್ನು ಬಾರ್ದಾನ್ ನೀಟ್ ಇತ್ತ, ಬಾರ್ದಾನ್ಕ ಬಡ್ದಾಡ್ಲತ್ತೇನ್ರಿ. ಬರೀ ಬಾರ್ದಾನ ಒಳ್ಳೆ ಚಲೋ ತಂದ್ರ ಬಾರ್ದಾನ. ಗೊತ್ತಿಲ್ಲ ನಿನಗ ವರ್ಷಕ್ಕೊಮ್ಮೆ ಹಲ್ಲದ ಕೆಲಸ ಮಾಡಿ ಮಂದಿ ಕೈಯಾಗ ಬಡಸ್ಕೊಂಡು ಸಾಯ್ತೈತಿ ಅದ ಜೋಕುಮಾರ. ಹೌದು ಹೌದಲ್ಲ. ನಿಮ್ಮ ಬಾರ್ದಾನ್ಗಳು ಕೊಚ್ಚಿಟ್ಕೋರಿ ತಮ್ಮ. ಇವನು ಬಾರ್ದಾನ್ ತಗೊಂಡು ಜಾಲಿಗಾರಿ ಬಡ್ರಿ 3 ಮಂದಿ ನೋಡೋಣ. ಜಾಲಿ ಬೇನ್ ಕೈ ಬಡ್ಡಾಕ್ ಹೊತ್ತು ಇಲ್ಲ ಮಕ್ಕಳು ಆಡೋದ್ ಬೇಡ. ಅವ್ರೇನ್ ತಾಳೆ ಸೂರ್ಯ ಅದಾರ ನೋಡ, ನೇಡ್ ಸೂರ್ಯ ಅವನ ಅದಾನ. ಮತ್ತ ಆ ಚೋಕ್ಮಾರಟ್ಟಿ ಇವಂದು ಬಾರ್ದಾನ ಇತ್ತಪ್ಪ ಅಂದ್ರೆ ಬರೇ ಒಂದು ಜಾಲಿಕಾರಿ ಬರೋದು. ಜಾಲಿಕಾಯಿ ಬೆಳ್ಳಕ್ ಹಚ್ಚಬೇಡಿ, ಬಾರಿಕಾಯಿ ಬೆಳ್ಳಕ್ ಹಚ್ಚು, ಹುಡುಕಾಟಿ ಮುಳ್ಳು ಇರ್ತಾವ. ಕರೆಯೋಳು ಮೆರೆಯುವ ಹಿರೇ ಶಿವಯೋಗಿ ಸದ್ಗುರವಿನ ಪೀಠ, ಗೀರ ಉಂಡ್ಯದನ ಅಲ್ಲಿ ಊಟ, ಜಲ ಊಟ, ಅನ್ನದಿಕ್ಕಿನ್ನ ಆದಿಶಕ್ತಿ ಕಮಿಯಂದ ಹಿರಿಯರು ಏನ್ ಕೇಳ್ತಾರ? ಏನಂತ ತಂಗಿ? ಏನ್ ಕೇಳ್ರಂದ್ರ ಏನು ಆನಿದ ನೋಡ್ರಿ ಮಂಗಳ ಮೂರ್ತಿದ ರುಂಡ ಹಾರಿ ಬಿತ್ತು, ಮಾಯಮೂರ್ತಿ ಅಪ್ಪ ಬರೋಬ್ರಿಲ್ಲ. ಆನಿ ಕಡ್ಕೊಂಡ ಬಂದ್ರಲ್ಲ ರುಂಡ, ಮತ್ತ ಆನಿ ದಡನು ಏನ್ರಾಗಿ ಉಳಿದಿರ್ಬೇಕು. ಜಗತ್ತೊಳಗೆ ಏನಾಗಿ ಉಳಿದೈತೆ ಕಾಳಜಿ ಮಾಡ್ಬೇಡ, ನಂಗೆ ತಿಳಿದತ್ ಹೇಳ್ತೇನ. ಹೇಳ್ತೇವಣ ಆನಿ ದಡನು ಉಳಿಬೇಕಾಗೈತಿ. ಹಂಗ ಈಗ ಸದ್ದ ಜಂಗಮ್ರ ಕೈ ಒಳಗ ಜೋಳಿಗಿರ್ತೈತಿ. ಹೆಂಗೈತಿ ಆಕಾರದ್ರದ? ಇವ 2 ಕಾಲ 4 ಕಾಲ ಮ್ಯಾಕ್ ಕಟ್ಟಿ ಕಿಸಿಂದ ಏನ ಕೈಯಾಗ ಹಿಡಿಕಿ ಮಾಡಿರ್ತಾರಲ್ಲ ಅದ ಆನಿವ್ 4 ಕಾಲ ಆ ಹಿಟ್ಟೇನ್ ನಿಡ್ಕೋತಾರ ನೋಡ, ಅದ್ರ ಹೊಟ್ಟಿ ಜಂಗಾಮ್ರ ಕೈ ಒಳಗ ಜೋಳಿಗೆ ಉಳಿತ. ಶಾಸ್ತ್ರ ಒಂದು ಹಿಂಗೂ ಹೇಳ್ತದ್ರಿ, ಇನ್ನೂ ಒಂದು ಶಾಸ್ತ್ರ ಹೇಳ್ತದ. ಮಾಯಮೂರ್ತಿ ಅಪ್ಪ ಉಳಿತ ಪಾಲಿಕೆ ಮುಂದೆ, ಅದಕ್ ಪಾಲಿಕೆ ಒಳಗ ಮ್ಯಾಲ ನೋಡ್ರಿ ಹಿಂಗ ಹೋಗದಿರ್ತಾರ ನೋಡ್ರಿ ಅಡ್ಡ ಗಲಿಪ, ಅದು ಆಗಿ ಉಳಿದೈತಿ ಅಂತ ಹೇಳ್ತೈತಿ ಶಾಸ್ತ್ರಕ್ಕೆ. ಸಹಸ್ರ ಮುಖ ಅಣ್ಣ ನಿನ್ ಹೆಸರು ಹೇಳಪ್ಪ, ಹೆಸರು ಹೇಳ್ತಾನೆ ಬೇಡ ಗುಪ್ತ ಕಾಣಿಕೆ ಇಲ್ಲ, ಬರೋಬರಿ ಐತಿಲ್ಲ. ಹೌದು ಹುಲಿ, ನೀ ಎಸ್ ಅಂದ್ರ ಹೈಕೋರ್ಟ್ ಜಡ್ಜ್ ಎಸ್ ಅಂದಂಗ ಆತ. ಹೌದು ನಮ್ಮ ಅಣ್ಣ ಬಂದ
ದೊಡ್ಡ ಹುರುಪು. ಯಜ ಈಗ ಹಿಂಗ ನಿನ್ನ ಹರಿಯದಾಗ ಹೆಂಗ ಕಲಪಣಾರ ಸಿಂಗಾಡಿನ ಯಜ ಅಗದಿ ಹೌದು ಹುಟ್ಟಬೇಕಿಂತ ಮಗಳ ತಿಳ್ಕೊಂಡ ಒಟ್ಟ ಕಸರು ಇಡ್ಲಿಲ್ಲ ಒಳಗ ತಿಳ್ಕೊಂಡ ಆಶೀರ್ವಾದ ರೂಪವಾಗಿ 51 ರೂಪಾಯಿ ಕೊಟ್ಟಾರು. ಕೊಟ್ಟಾರ್ರಿ ಅವ್ರ ಎದಕ್ಕೆ ಕೊಟ್ಟಾರ ಗೊತ್ತತಿ ಅಂತಮ್ಮ? ಹಾಡಾರ್ಗಿ ಬೇಕ್ರಿ ಕಂಠ ಗೊತ್ತ ಕೇಳಾರ್ಗಿ ಬೇಕ್ರಿ ಸ್ವಂತ. ಹಾಡ ಹಾಡಿದ್ರ ಹೆಂಗ್ ಆಡ್ಬೇಕು ಮಾಸ್ತರ? ಮತ್ತು ಹೊಡೆದಂಗಾಗಿರ್ಬೇಕು ಚೊಟ್ಟ ಕರೆ ಅಂತ. ಹೌದ್ರಿ ಬರ್ತಕಿನ ಸಣ್ಣ ನಡೀಲಿ ಅದಕ್ಕೆ ಹೇಳ ಎಲ್ಲ ನನ್ನಿಂದ ಆಗೈತಿ, ನಾ ಮಾಡಿ ನಾ ಬಾಳ ದೊಡ್ಡವ. ಹೌದಲ್ಲ ಕ್ಯಾಲಿ ಏನ್ ಹಾಡ್ಯಾನು? ಏನ್ ಹಾಡ್ಯಾನವ ನೋಡ್ರ. ಯಾವಕ್ಕೆ ಹೋಗ್ಬೇಕಿ ಬೋಳಳಿ ತಗೊಂಡ್ ಬಂದಿಲ್ಲ ನಾನು ಒಂದು ಚಲೋ ಕಿಲಾರ ಹೋರಿತ ಅಕ್ಕಿದ ಆ ಕ್ವಾಣಿನ್ಗಿನ್ನ